ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ ನಲ್ಲಿ ನಮ್ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಬಿಗ್ ಬಾಸ್ ಸೀಸನ್ 11ರಲ್ಲಿ ತಮ್ಮ ಅದ್ಭುತ ಒಂದು ಆಟಿಟ್ಯೂಡ್ ಹಾಗೇನೆ ಅದ್ಭುತ ವ್ಯಕ್ತಿತ್ವದ ಮೂಲಕ ಕನ್ನಡ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡಿದಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗೋಲ್ಡ್ ಸುರೇಶ್ ಅವರು. ಈಗಾಗಲೇ ನಾವು ಗೋಲ್ಡ್ ಸುರೇಶ್ ಅವರನ್ನ 2-3 ಬಾರಿ ಮಾತನಾಡಿಸಿದೀವಿ. ಒಂದು ಸ್ಪೆಷಲ್ ಇಂಟರ್ವ್ಯೂ ಸಹ ಮಾಡಿದೀವಿ. ಈಗ ಇಂಟರ್ವ್ಯೂ ಮಾಡ್ತಿರೋದು ಏನಕ್ಕೆ ಅಂತಂದ್ರೆ, ಇತ್ತೀಚೆಗಷ್ಟೇನೆ ಅವ್ರ ಮೇಲೆ ಬಂದಿರುವಂತಹ ಒಂದಷ್ಟು ಆರೋಪ. ನಿನ್ನೆ ಮೊನ್ನೆಯಿಂದನೂ ಕೂಡ ಆರೋಪ ಕೇಳಿ ಬರ್ತಾನೆ ಇದೆ. ಆರೋಪ ಮಾಡದಂತವ್ರು ಯಾವುದೇ ರೀತಿಯಂತಹ ಪುರಾವೆಗಳಿಲ್ಲದೆ ಮಾಡ್ತಾ ಇದಾರೆ ಅನ್ನುವಂಥದ್ದು ಅವರ ಒಂದು ವಾದ. ಸೊ ಈ ಎಲ್ಲ ಆರೋಪಗಳಿಗೂ ಕ್ಲಾರಿಟಿ ಕೊಡೋದಕ್ಕೆ ನಮ್ಮ ಬಾಸ್ ಟಿವಿ ಜೊತೆ ಮಾತನಾಡೋದಕ್ಕೆ ರೆಡಿ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಹೇಗಿದ್ದೀರಿ ಸರ್? ನಾನ್ ಕೇಳ್ತೀನಿ ನಿಮ್ಮನ್ನ. ನಾನು ಕೇಳೋಣ ಅಂತಿದ್ದೆ ಹೇಗಿದ್ದೀರಾ ಅಂತ ಹೇಳ್ಬಿಟ್ಟು. ಬಟ್ ಯಾಕೆ ಅಂತಂದ್ರೆ ಬ್ಯಾಕ್ ಟು ಬ್ಯಾಕ್ ಹೆಸರಂತೂ ಬರ್ತಾ ಇದೆ, ನೆಗೆಟಿವ್ ಆರ್ ಪಾಸಿಟಿವ್. ನಿನ್ನೆ ಮಾತನಾಡಿದಾಗ್ಲೂ ಹೇಳ್ತಾ ಇದ್ರಿ ನೀವು ಸುದ್ದಿಯಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು. ಬ್ಯಾಕ್ ಟು ಬ್ಯಾಕ್ ಆರೋಪಗಳ ಸುರಿಮಳೆನೆ ಸುರಿತಾ ಇದೆ. ಹೆಂಗ್ ತಡ್ಕೊಂತಿದ್ರ ಈ ಆರೋಪಗಳ ಬಗ್ಗೆ ಅಂತ? ಸರ್, ಬಂಡೆಗೆ ಎಷ್ಟೇ ಹೊಡೆದ್ರು ಕೂಡ ಹ್ಮ್. ಏನು ಆಗಲ್ಲ ಸರ್. ಅದೊಂದು ಮೂರ್ತಿಯಾಗಿ ಶಿಲೆಯಾಗಿ ಉಳ್ಕೊಳ್ಳುತ್ತೆ ಸರ್. ಆ ತರ ವ್ಯಕ್ತಿತ್ವ ಸರ್ ನಂದು. ಆರೋಪ ಮಾಡಿದ ತಕ್ಷಣ ಅವನ ಅಪರಾಧಿ ಆಗಲ್ಲ ಸರ್. ಹ್ಮ್. ಮತ್ತೆ ಆರೋಪ ಮಾಡುವಂತ ವ್ಯಕ್ತಿ ತುಂಬಾ ಹೆಂಗಿರ್ಬೇಕು ಅಂತಂದ್ರೆ, ಒಂದು ಸ್ಟೇಟ್ಮೆಂಟ್ ಕೊಟ್ರೆ ಅದಕ್ಕೆ ಸ್ಟಿಕನ್ ಆಗಿರ್ಬೇಕು. ಅದೇ ಸ್ಟೇಟ್ಮೆಂಟ್ ಕೊನೆವರೆಗೂ ಇರ್ಬೇಕು. ನನ್ನ ಮೇಲೆ ಮಾಡ್ತಾರಂತ ಆರೋಪದ ವ್ಯಕ್ತಿ ಒಂದೊಂದು ಮಾಧ್ಯಮದಲ್ಲಿ ಒಂದೊಂದ್ ತರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನನಗೆ ಅದು ತುಂಬಾ ವಿಚಿತ್ರ ಅನಿಸ್ತಾ ಇರೋದು. Okay. ಮತ್ತೆ ಆ ವ್ಯಕ್ತಿ 8 ರಿಂದ 9 ವರ್ಷದವರೆಗೆ ಎಲ್ಲಿದ್ರು ಈ ವ್ಯಕ್ತಿ? ನಂದೊಂದು ಕ್ವಶನ್ ಇದೆ ನೀವು ಶುರು ಮಾಡೋದಕ್ಕಿಂತ ಮೊದಲು. ಹಾ ಸರ್. ಈ ಮೊಹಿದ್ದೀನ್ ಅನ್ಸತ್ತಲ್ಲ, ಹಾ ಸರ್. ಸೊ ಅವ್ರು ಎಲ್ಲಿ ಪರಿಚಯ, ಹೆಂಗ್ ಪರಿಚಯ ಮೊದಲಿನಿಂದ ಹಾ ಹೇಳೋದಾದ್ರೆ? ಸರ್. ಮೊಹಿದ್ದೀನ್ ಬಂದು ನನಗೆ 2017ರಲ್ಲಿ ನನ್ನ ಸ್ನೇಹಿತರ ಮುಖಾಂತರ ಪರಿಚಯ ಆಗ್ತಾರೆ. ಹ್ಮ್. ಸರ್, ಒಂದು ಚಾನಲ್ ಲೋಕಲ್ ಕೇಬಲ್ ಚಾನಲ್ ಮಾಡ್ಬೇಕಂತ ಇದೀವಿ. ಹ್ಮ್. ನೀವು ತುಂಬಾ ಚೆನ್ನಾಗಿ ಹೆಸರಿದೆ ಸರ್ ನಿಮ್ದು. ಎಲ್ಲಾ ಕಡೆ ನೀವು ಮಾಡ್ಕೊಟ್ಟಿದ್ದೀರಾ. ನಮಗೂ ಒಂದು ಮಾಡ್ಕೊಡ್ತೀರಾ ಸರ್ ಅಂತಂದ್ರೆ, ಹ್ಮ್. ನಾನು ಫಸ್ಟ್ ಕೇಳೋದು ನಿಮ್ ಬಜೆಟ್ ಏನ್ ಇಟ್ಕೊಂಡು ಹೋಗ್ತಾ ಇದ್ದೀರಾ ಅಂತ. ಹ್ಮ್. ಸರ್, ತುಂಬಾ ಚಿಕ್ಕ ಬಜೆಟ್ ಅಲ್ಲಿ ನಾವು ಮಾಡ್ತಾ ಇದೀವಿ ಸರ್ ಅಂತಂದಾಗ, ನಾನೇನ್ ಮಾಡ್ತೀನಿ, ಫಸ್ಟ್ ಹೋಗ್ತೀನಿ, ಲೊಕೇಶನ್ ನೋಡ್ಕೊಂಡ್ ಬರ್ತೀನಿ. ಆಯ್ತು, ಬಂದ ಮೇಲೆ ನಾನು ಹೇಳ್ತೀನಿ, ಆಯ್ತು ಮಾಡೋದು ತೊಂದ್ರೆ ಇಲ್ಲ. ಬಟ್ ಬಜೆಟ್ ಏನ್ ರೆಡಿ ಇದೆ ನಿಮ್ಮ ಹತ್ರ? ಫಂಡ್ ಎಷ್ಟಿದೆ ಅಂತೀನಿ. ನಮ್ಮ ಹತ್ರ ಒಂದು 2 ರಿಂದ 3 ಲಕ್ಷ ರೆಡಿ ಇದೆ ಸರ್ ಫಂಡ್. ನೀವು ಅಷ್ಟ್ರಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ಬಿಡಿ ಸರ್ ಅಂತ. ಹ್ಮ್. ಆಮೇಲೆ ಫಸ್ಟ್ ಅಡ್ವಾನ್ಸ್ ಕೊಡ್ತಾರೆ 1 ಲಕ್ಷ. ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಕೆ ನಾನು ಬೆಂಗಳೂರಿಂದ ಎಲ್ಲಾ ಮಟೀರಿಯಲ್‌ನು, ಸ್ಟುಡಿಯೋಗೆ ಬೇಕಾಗಿರುವಂತ ಅಷ್ಟು ಮಟೀರಿಯಲ್‌ನು ಬೆಂಗಳೂರಿಂದಾನೇ ನನ್ನ ಬಸ್ಸಲ್ಲಿ ಕಳಿಸ್ಕೊಂಡು, ಅಲ್ಲಿಗೆ ತಗೊಂಡು, ಅಲ್ಲಿ ಪಾರ್ಸೆಲ್ ತಗೊಂಡು, ಹ್ಮ್. ಇಲ್ಲಿಂದ ಹುಡುಗರನ್ನ ಕರ್ಕೊಂಡು ಹೋಗಿ ಅಲ್ಲಿ ಕೆಲಸ ಸ್ಟಾರ್ಟ್ ಮಾಡಿಸ್ತೀನಿ. ಹ್ಮ್. ಕ್ರಮೇಣವಾಗಿ ಹಂತ ಹಂತವಾಗಿ ನನಗೊಂದು 7 ಲಕ್ಷ ಅಮೌಂಟ್‌ನ ಕೊಡ್ತಾರೆ. ಹ್ಮ್. ಅಷ್ಟೊತ್ತಿಗೆ ನಮ್ದೊಂದು 50-60% ಕೆಲಸ ಕಂಪ್ಲೀಟ್ ಆಗಿರುತ್ತೆ. ಹತ್ತತ್ರ 70% ಕೆಲಸ ಕಂಪ್ಲೀಟ್ ಆಗಿರುತ್ತೆ. ಹ್ಮ್. ಇನ್ನುಳಿದ ಅಮೌಂಟ್‌ನ ನಾನೇನ್ ಹೇಳ್ತೀನಿ ಅವ್ರಿಗೆ, ಕೊಟ್ಬಿಡಿ ನನಗೆ. ಬ್ಯಾಲೆನ್ಸ್ ಅಷ್ಟು ಕೆಲಸ ಮುಗಿಸ್ಕೊಟ್ಬಿಡ್ತೀನಿ. ಹ್ಮ್. ಯಾಕಂದ್ರೆ ಮೇಜರ್ ಆಗಿರೋದು ನಮ್ಗೆ ಸ್ಟುಡಿಯೋ ವರ್ಕ್ ಆದ್ಮೇಲೆ ಇನ್ನು ಉಳಿದದ್ದು ಎಕ್ವಿಪ್ಮೆಂಟ್ ಎಲ್ಲ ಏನ್ ತುಂಬಾ ಟೈಮ್ ಏನ್ ತಗೊಳಲ್ಲ. ಹ್ಮ್. ಇದೆಲ್ಲ ಕಂಪ್ಲೀಟ್ ಆಗಿದೆ. ನಿಮಗೆ ಬೇಕಾಗಿರೋದು ಏನ್ ಕಂಪ್ಲೀಟ್ ಮಾಡಿದೀವಿ. ಇನ್ನು ಬೇಕಾಗಿರೋದು ಏನ್ ಕೊಡ್ಬೇಕು ನಾವು ಅದನ್ನ ಕೊಟ್ಬಿಡ್ತೀವಿ. Okay. ಬಟ್ ಅದ್ರ ಜೊತೆ ನಾನು ಪ್ಯಾರಲಲ್ ಏನ್ ಮಾಡಿದೆ, ಸ್ವಲ್ಪ ಸಿಸ್ಟಮ್‌ಗಳು, ಕಂಪ್ಯೂಟರ್‌ಗಳು ಎಲ್ಲವನ್ನೂ ತಗೊಂಡು ಹೋಗ್ಬಿಟ್ಟಿದ್ದೆ ಅಲ್ಲಿಗೆ. ಹ್ಮ್. ಹ್ಮ್. ತಗೊಂಡು ಹೋದಾಗ ಅವ್ರಿಗೇನಾಯ್ತು, ಅವರು ಪ್ಲಸ್ ಪಾಯಿಂಟ್ ಅಲ್ಲಿ ಇದ್ರು ಆಲ್ರೆಡಿ ಅವರು. ನನಗೆ ಹೇಳಿದೆ, ನನ್ನ ದುಡ್ಡು ನನಗೆ ವಾಪಸ್ ಕೊಡಿ ಅಂತ ಕೇಳಿದಾಗ, ಅಂದ್ರೆ ಇನ್ ಬ್ಯಾಲೆನ್ಸ್ ಅಮೌಂಟ್ ಬರೋಕಲ್ಲ, 7 ಲಕ್ಷ ಬಂದಿದೆ, ಇನ್ನುಳಿದ ಅಮೌಂಟ್ ಯಾವಾಗ ಕೊಡ್ತಾರೆ ಇವರು? Okay. ಎಷ್ಟು ಅಮೌಂಟ್‌ಗೆ 14 ಲಕ್ಷಕ್ಕೆ ಅಗ್ರಿಮೆಂಟ್ ಆಗಿದೆ ಆಕ್ಚುಲಿ. ಟೋಟಲ್ ಅಂದ್ರೆ ಮೆಟೀರಿಯಲ್ ಮತ್ತೆ ಎಲ್ಲ ಎಲ್ಲ ಸೇರಿ ಎ ಟು ಜೆಡ್ ಇಡೀ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡಿ ನಾನು ಕೊಡ್ಬೇಕಾಗಿತ್ತು. ಹ್ಮ್. 14 ಲಕ್ಷಕ್ಕೆ ಫೈನಲ್ ಆಗಿತ್ತು. ಹ್ಮ್. 7 ಲಕ್ಷ ಕೊಟ್ಟು ಇನ್ನು ಉಳಿದ ಅಮೌಂಟ್ ಕೊಡಕ್ಕೆ ಅವರು ಸತಾಯಿಸಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಹ್ಮ್. ನಾಳೆ ಕೊಡ್ತೀವಿ, ಒಂದ್ ವಾರ ಬಿಟ್ಟು ಕೊಡ್ತೀವಿ, 15 ದಿನ ಬಿಟ್ಟು ಕೊಡ್ತೀವಿ ಅಂತ ಈ ತರ ಎಲ್ಲ ಹೇಳಕ್ ಸ್ಟಾರ್ಟ್ ಮಾಡ್ಬಿಟ್ರು. ನಾನು ಅವಾಗ ಬಹಳ ಕ್ಲಿಯರ್ ಆಗಿ ಹೇಳಿದೆ, ಈ ತರ ನನಗೆ ಬೇಡ. ಹ್ಮ್. ಯಾಕಂದ್ರೆ ನಾನು ತುಂಬಾ ಮೋಸ ಹೋಗ್ಬಿಟ್ಟಿದ್ದೀನಿ ಆಲ್ರೆಡಿ. ನಿಮ್ ಪ್ರಾಜೆಕ್ಟ್ ಒಪ್ಕೊಂಡಿದ್ದೆ ನಾನು ತುಂಬಾ ಲಾಸ್ ಅಲ್ಲಿ. ಹ್ಮ್. ನಾನು ಮಾಡಲ್ಲ ಈ ಪ್ರಾಜೆಕ್ಟ್ ನ, ನಾನು ವಾಪಸ್ ಹೋಗ್ತೀನಿ. ಅವ್ರೇನಂದ್ರು, ಸರ್ ಆಯ್ತು, ನೀವೇನ್ ಸ್ಟುಡಿಯೋ ಮಾಡಿದ್ರೆ ಆ ಅಮೌಂಟ್ ಹಿಡ್ಕೊಂಡು ನಮ್ಮ ಅಮೌಂಟ್ ನಮ್ಗೆ ವಾಪಸ್ ಕೊಟ್ಬಿಡಿ, ನಾವು ಬೇರೆ ಕಡೆ ಮಾಡ್ಕೋತೀವಿ ಹ್ಮ್. ಅಂತಂದಾಗ, ಆಯ್ತು ಬಿಡು, ನನಗೇನಿದೆ, ನನಗೆ ಅವರು ದುಡ್ಡೇ ಕೊಡಲ್ಲ ಅಂದ್ಮೇಲೆ ನಾನು ಇನ್ನೇನಕ್ಕೆ ಇಟ್ಕೊಂಡು ಮಾಡ್ಲಿ? ನಂದೇನ್ ಕರೆಕ್ಟಾಗಿ ಲೆಕ್ಕ ಮಾಡಿದೆ, ಏನೇನು ಐಟಮ್ ತಂದಿದ್ದೀನಿ, ಏನೇನು ಹಾಕಿದ್ದೀನಿ ಅದಷ್ಟು ಲೆಕ್ಕ ಮಾಡ್ಬಿಟ್ಟು, ನಂದು ಅಮೌಂಟ್ ಏನಿದೆ ಅದನ್ನ ಹಿಡ್ಕೊಂಡು ಇನ್ನು ಉಳಿದ ಅಮೌಂಟ್ ಅವ್ರಿಗೆ ರಿಫಂಡ್ ಮಾಡಿದೆ. ಹ್ಮ್. ರೀಫಂಡ್ ಮಾಡಿದ್ಮೇಲೆ ರೀಫಂಡ್ ಮಾಡೋಕ್ಕೂ ನಾನು ಟೈಮ್ ತಗೊಂಡೆ. ಯಾಕಂದ್ರೆ ಅವಾಗ ನಾನು ಸ್ಟ್ರಗಲ್ ಟೈಮ್ ಅಲ್ಲ, ಅವಾಗ ಸುಮಾರು ಪ್ರಾಜೆಕ್ಟ್ ಮಾಡಿದ್ದೆ, ಸುಮಾರು ಕಡೆ ಲಾಸ್ ಆಗಿತ್ತು ನನಗೆ, ಸುಮಾರು ಜನ ದುಡ್ಡು ಕೊಡದೆ ಕೈ ಎತ್ಬಿಟ್ಟಿದ್ರು, ಅದೆಲ್ಲ ಆಗಿತ್ತು, ಅದೆಲ್ಲ ನೋಡ್ಬಿಟ್ಟಿದ್ನಲ್ಲ. ನಾನು ಹೇಳಿದೆ ಅವ್ರಿಗೊಂದು ಟೈಮ್ ಕೇಳಿದೆ, ನನಗೆ ಇಷ್ಟು ಟೈಮ್ ಕೊಡಿ, ನಿಮ್ಮ ಅಮೌಂಟ್ ನಿಮ್ಗೆ ರಿಫಂಡ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು, ಅಲ್ಲಿವರೆಗೆ ನಮಗೆ ಗ್ಯಾರಂಟಿ ಒಂದು ಚೆಕ್ ಕೊಡಿ ಅಂತ ಕೇಳಿದ್ರು ಅವರು. ಒಂದು ಚೆಕ್ ನಾನು ಕೊಟ್ಟಿದ್ದೆ ಅವ್ರಿಗೆ, ಗ್ಯಾರಂಟಿ ಚೆಕ್ ಕೊಟ್ಟಿದ್ದೆ. ಒಂದು ಬ್ಲಾಂಕ್ ಚೆಕ್ ಇಲ್ಲ, ಅಮೌಂಟ್ ಬರದೆ ಕೊಟ್ಟಿದ್ದೆ, ಅಮೌಂಟ್ ಬರದೆ ಒಂದು ಚೆಕ್ ಕೊಟ್ಟಿದ್ದೆ. ಅವಾಗ ಅವ್ರು ಹೇಳಿದ್ರು, ಒಂದಿನ ಫೋನ್ ಮಾಡಿದ್ರು, ಇಲ್ಲ ಸರ್ ನಮ್ಗೆ ದುಡ್ಡು ಅರ್ಜೆಂಟ್ ಇದೆ, ಕೊಡ್ಲೇಬೇಕು ನೀವು. ಆಯ್ತಪ್ಪ ಕೊಡ್ತೀನಿ, ಒಂದು 15 ದಿನ ಟೈಮ್ ಕೊಡಿ. 15 ದಿನ ಆದ್ಮೇಲೆ ಫೋನ್ ಮಾಡಿದ್ರು, ನಿಮ್ಮ ಅಮೌಂಟ್ ರೆಡಿ ಇದೆ, ನನ್ನ ಚೆಕ್ ಕೊಡಿ, ನಿಮ್ಮ ಅಮೌಂಟ್ ತಗೊಂಡೋಗಿ ಅಂತ ಹೇಳಿ. ಒಳ್ಳೆ ಕೆಲಸ ನಾನು ಮಾಡಿದ್ದೇನೆ ಅಂತಂದ್ರೆ ಸರ್, ನನ್ನ ಚೆಕ್ ಇಸ್ಕೊಂಡು ಅವನ ಅಮೌಂಟ್ ಅವ್ನಿಗೆ ವಾಪಸ್ ಕೊಟ್ಟೆ. ಅಲ್ಲಿಗೆ ನಂದು ಅವ್ರದ್ದು ವ್ಯವಹಾರ ಕ್ಲಿಯರ್ ಆದಂಗೆ ಲೆಕ್ಕ. 2017 ಡಿಸೆಂಬರ್ಗೆ
ಮೇ ಬಿ ಎಲ್ಲ ಮುಗ್ದೋಗ್ಬಿಟ್ಟಿತ್ತು, ಅವ್ರಿಗೂ ನಮಗೂ ಯಾವುದು ಇರಲಿಲ್ಲ. ಹ್ಮ್. ಬಟ್ ಅಗ್ರಿಮೆಂಟ್ ವ್ಯಾಲಿಡಿಟಿ ಬಂದು 2018 ಮೇವರೆಗೆ 22ನೇ ತಾರೀಕುವರೆಗೆ ಇತ್ತು ಅಗ್ರಿಮೆಂಟ್ ಹ್ಮ್. ವ್ಯಾಲಿಡಿಟಿ. ಅಷ್ಟಾದ್ಮೇಲೆ ಅವ್ರು ಯಾರೂ ವಾಪಸ್ ಬರಲೇ ಇಲ್ಲ ನನ್ನ ಕಡೆಗೆ. ಹ್ಮ್. ಡಿಸೆಂಬರ್ ಕ್ಲೋಸ್ ಆದ್ಮೇಲೆ ಯಾರೂ ಫೋನು ಮಾಡಿಲ್ಲ, ಮೆಸೇಜ್ ಇಲ್ಲ, ಯಾವುದೇ ಥರ ನನ್ನ ಕಾಂಟ್ಯಾಕ್ಟು ಕೂಡ ಮಾಡಿಲ್ಲ ಅವರು. ಅದಾದ್ಮೇಲೆ ಆಫ್ಟರ್ ಬಿಗ್ ಬಾಸ್ ಆದ್ಮೇಲೆ ನನಗೆ ಗೊತ್ತಾಗಿದ್ದು, ಮೈನುದ್ದೀನು ಈ ಥರ ನನ್ನ ಸ್ನೇಹಿತರಿಗೆ ಫೋನ್ ಮಾಡ್ಬಿಟ್ಟು ನನಗೆ ನನ್ನನ್ನು ಭೇಟಿ ಮಾಡಬೇಕು ಅಂತ ಇದ್ದಾನೆ. ಹ್ಮ್ 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 ನನಗನ್ಸಿದ್ದೇನು ಅಂದ್ರೆ, ಅವಾಗ ಭೇಟಿ ಮಾಡ್ಬೇಕು ಅಂದಾಗ, ಬಿಡು ಅವತ್ತು ಪರಿಚಯ ಆಗಿದೆ ಪಾಪ, ವ್ಯವಹಾರ ಏನಾರ ಹಾಳಾಗಲು ಒಂದು ಫ್ರೆಂಡ್ಶಿಪ್ ರೀತಿಯಲ್ಲಿ ಭೇಟಿ ಮಾಡಬೇಕು ಅಂತ ಇದ್ದಾನೆ ಅಂತ ನಾನು ಅನ್ಕೊಂಡು, ಆಯ್ತು ಬಿಡು ಭೇಟಿ ಮಾಡೋಣ ಬಿಡ್ರಿ ಅಂತ ನಾನು ಹೇಳಿದೆ. ಆಮೇಲೆ ಮಾತಾಡ್ಬೇಕು ಅಂತಂದ ಒಂದ್ಸಲ. ಹ್ಮ್. ಮಾತಾಡ್ಬೇಕಾ? ಮಾತಾಡಪ್ಪ. ನಾನು ಮಾತಾಡ್ಲಿಲ್ಲ, ನನ್ನ ಸ್ನೇಹಿತರೊಬ್ರು ಕಾನ್ಫರೆನ್ಸ್ ಕಾಲ್ ಆಗಿ ಮಾತಾಡ್ಸಿದ್ರು. ಹ್ಮ್. ನಾನು ಮಾತಾಡಿದ್ಮೇಲೆ ಅವಾಗ ಅವ್ನ ಕಷ್ಟ ಹೇಳ್ಕೊಂಡ. ಹ್ಮ್. ಅಣ್ಣ ತುಂಬಾ ಚಾನಲ್ ಲಾಸ್ ಆಯ್ತು ನಮ್ಗೆ, ಹ್ಮ್. ನಮ್ಗೇನು ಇದಾಗ್ತಾ ಇಲ್ಲ, ನಮ್ಗೆ ಏನಾದ್ರು ಇನ್ನೊಂದ್ ಸ್ವಲ್ಪ ಹೆಲ್ಪ್ ಮಾಡ್ಬೋದಾ ನೀನು? ಅಯ್ಯೋ ಶಿವನೇ, ಆಲ್ರೆಡಿ ಏನ್ ಮಾಡ್ಬೇಕೆಲ್ಲ ಮಾಡ್ಬಿಟ್ಟಿನಿ, ಅವತ್ತೇ ಕ್ಲಿಯರ್ ಮಾಡ್ಕೊಂಡಿದೀನಿ. ಹ್ಮ್. ನನ್ನ ಚೆಕ್ ನನಗೆ ವಾಪಸ್ ಕೊಟ್ಟಿದ್ರೆ, ನಿಮ್ ದುಡ್ಡು ನೀವು ತಗೊಂಡಿದ್ದೀರಾ, ಹ್ಮ್. ಮತ್ತೆ ಇವಾಗ ಏನು ಹೊಸ ಕತೆ ಇದು ಅಂತ ನಾನು ಕೇಳಿದೆ. ಹ್ಮ್. ಅಣ್ಣ ನಾವು ತುಂಬಾ ಕಷ್ಟದಲ್ಲಿ ಇದೀವಿ ಅಂತ ಸಹಾಯ ಕೇಳ್ತೇನೆ. ಹ್ಮ್. ಸರ್, ನಾನು ಸಮಾಜ ಸೇವೆ ಮಾಡ್ತಾ ಇರೋಂಥವ್ನು. ಕಷ್ಟ ಅಂತ ನನ್ನ ಮನೆ ಹತ್ರ ದಿನ 23 ಜನ ಬರ್ತಾರೆ, ಯಾರಿಗೂ ಇಲ್ಲ ಅಂತ ಕಳಿಸಲ್ಲ, ಎಲ್ರಿಗೂ ಹೆಲ್ಪ್ ಮಾಡ್ತಾ ಇರ್ತೀನಿ. ಹ್ಮ್. ಆ ರೀತಿ ಅವನು ಅನ್ಕೊಂಡು ನಾನೇನ್ ಮಾಡಿದೆ, ನನ್ನ ಸ್ನೇಹಿತರ ಮುಖಾಂತರ ಅವ್ನಿಗೊಂದು 50,000 ಅಮೌಂಟ್ನ ಕೊಡಿಸ್ದೆ ನಾನು. ಓಕೆ. ಆ ಪುಣ್ಯಾತ್ಮ ಅದನ್ನೇ ವ್ಯವಹಾರ ಮಾಡ್ಕೊಂಡ್ಬಿಟ್ಟು, ಹ್ಮ್. ಇವ್ರ ಹತ್ರ ಇವಾಗ 50,000 ಕೊಟ್ಟಿದ್ದಾರೆ, ಇನ್ನು ಮುಂದೆ ಕೇಳ್ಬಿಟ್ರೆ ನಾವು ಯಾವುದು ಇವ್ರಿಗೆ ಪ್ರೂಫ್ ಇಲ್ವಲ್ಲ, ಎಲ್ಲ ನಮ್ಮ ಕ್ಯಾಶಲ್ಲಿ ಕೊಟ್ಬಿಟ್ಟಿದ್ರೆ, ನಾವು ಇವ್ರಿಗೆ ಕೇಳ್ಬಿಟ್ರೆ ಇವಾಗ ಹ್ಮ್. ನಮ್ಗೆ ದುಡ್ಡು ಸಿಕ್ಬಿಡ್ತದೆ ಇವಾಗ ಅಂತ ಹೇಳ್ಬಿಟ್ಟು ಅದನ್ನೇ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರು. ಒಂದ್ 2-3 ಸಲ ಫೋನ್ ಮಾಡಿದ್ರು ಮೈನುದ್ದೀನ್ ಡೈರೆಕ್ಟ್ ನನಗೆ, ನಾನು ಫೋನ್ ತೆಗಿಲಿಲ್ಲ. ಬೇರೆ ಕಡೆಯಿಂದ ಫೋನ್ ಮಾಡಿದ್ರು, ನಾನು ತೆಗಿಲ್ಲ. ಬೇರೆ ಬೇರೆ ನಂಬರ್ಗಳಿಂದ ಫೋನ್ ಮಾಡಕ್ಕೆ ಟ್ರೈ ಮಾಡಿದ್ರು, ನಾನು ತೆಗಿಲಿಲ್ಲ. ನಾನು ಲಾಸ್ಟ್ ಮುಂಬೈಯಲ್ಲಿದ್ದೆ ನಾನು. ಹ್ಮ್. ಯಾವುದೋ ಒಂದು ವ್ಯವಹಾರಕ್ಕೆ ಹೋಗಿದ್ದೆ ಮುಂಬೈಗೆ. ಹೋದಾಗ ತುಂಬಾ ಫೋನ್ ಮಾಡಿ ಪ್ರೆಷರ್ ಮಾಡಿದಾಗ, ಎಲ್ಲಿದ್ರೆ ಅಣ್ಣ, ನಾನು ಭೇಟಿ ಮಾಡ್ಬೇಕು, ನಮ್ಗೆ ದುಡ್ಡು ಬೇಕು, ನೀವು ಹಂಗೆ ಹಿಂಗೆ. ಯಾವ ದುಡ್ಡಯ್ಯ, ನಿನಗೆಲ್ಲ ಕೊಟ್ಟಾಗಿದೆ, ಮತ್ತಿನ್ನೇನಯ್ಯ ದುಡ್ಡು ಅಂತಂದಾಗ, ಎಲ್ಲಿದ್ದೀರಾ ಅಂತ ಕೇಳಿದ್ರೆ, ಮುಂಬೈಲಿದ್ದೀನಿ ಅಂದ್ರೆ, ಮುಂಬೈ ಲೊಕೇಶನ್ ಕಳಿಸಿ ಅಂತಾರೆ ಅವರು. ಹ್ಮ್ 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 ಹ್ಮ್. ಮುಂಬೈಗೆ ಬರ್ತೀವಿ ನಾವು, ಲೊಕೇಶನ್ ಕಳಿಸಿ ಅಂತಾರೆ. ಅಂದ್ರೆ ಮುಂಬೈಗೆ ಬರೋ ಅಷ್ಟು ಅಪ್ಡೇಟ್ ಆಗ್ಬಿಟ್ಟಿದ್ರ? ಹಾ, ಹೇಳ್ತೀನಿ ಕೇಳಿ. ಆಮೇಲೆ ಮುಂಬೈಗೆ ಬರಬೇಕು, ಬನ್ನಿ ಅಂತಂದ, ಲೊಕೇಶನ್ ಕಳಿಸ್ದೆ ನಾನು. ಮುಂಬೈಗೆ ಬನ್ನಿ, ಬೇಕಾದ್ರೆ ನೀವು ನನ್ನ ಹತ್ರ ಭೇಟಿ ಮಾಡಿ ಮಾತಾಡಿ ಡೈರೆಕ್ಟ್ ಆಗಿ, ಏನು ತೊಂದರೆ ಇಲ್ಲ ಅಂತ ಹೇಳಿದೆ. ಹ್ಮ್. ಒಂದ ಪಾಯಿಂಟ್ ಇಟ್ಕೊಂಡು, ಮುಂಬೈಗೆ ಹೋದ್ರೆ ನನಗೆ ಅವರು ಥ್ರೆಟ್ ಮಾಡ್ತಾ ಇದ್ದಾರೆ. ಹ್ಮ್. ನನಗೇನಾದ್ರು ಮಾಡಿಬಿಟ್ರೆ ಮುಂಬೈಗೆ ಹೋದ್ರೆ ಭಯ ಆಗಿತ್ತು ನನಗೆ ಹ್ಮ್. ಅಂತ ಹೇಳ್ಬಿಟ್ಟು, ನಿನ್ನೆ ಯಾವುದೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ, ಯಾವುದೋ ಮೀಡಿಯಾದಲ್ಲಿ, ನನಗೆ ಗೊತ್ತಿಲ್ಲ ಎಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಮತ್ತೆ ಅದಕ್ಕಿಂತ ಮುಂಚೆ ನಿನ್ನೆ ಬೆಳಗ್ಗೆ ಒಂದು ಕಾಲ್ ಬರುತ್ತೆ ಸರ್ ನನಗೆ, 7 ಗಂಟೆಗೆ. ನಾವು ಹೇಳಿದಷ್ಟು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಇನ್ನು ಅರ್ಧ ಗಂಟೆ ಮೀಡಿಯಾದಲ್ಲಿ ನೀನು ಬರ್ತೀಯ ನೋಡು ಅಂತ. ಬೆಳಗ್ಗೆ 7 ಗಂಟೆಗೆ. ಹಾ. ಸೊ ಅದಕ್ಕಿಂತ ಮುಂಚೆ ಯಾವುದೇ ಒಂದು ಕಾರಣಕ್ಕೂ ಕೂಡ ಅವ್ರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿರ್ಲಿಲ್ಲ? ಕಾಂಟ್ಯಾಕ್ಟ್ ಮಾಡಿಲ್ಲ. ಅದು ಮುಂಬೈದ ಅಂತ ಹೇಳಿದ್ಮೇಲೆ ಮುಗ್ದೋಯ್ತು ಅಷ್ಟೇ. ಅದು ಮುಂಬೈದು ಯಾವ ಟೈಮಲ್ಲಿ ಆಗಿತ್ತು? ಸರ್, ಅದೊಂದು ವಾರ ಆಯ್ತು ಸರ್. 1 ವೀಕ್ ಬ್ಯಾಕ್. 1 ವೀಕ್ ಬ್ಯಾಕ್ ಆಯ್ತು. ಓಕೆ. ನಾನು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಸರ್. ಇಂಥವ್ರು ಬರ್ತಾರೆ ಹೋಗ್ತಾರೆ, ಇದ್ರ ಬಗ್ಗೆ ಎಲ್ಲ ನಾನು ತಲೆ ಕೆಡಿಸ್ಕೊಳ್ಳೋದು, ನಾನು ಸುಮ್ಮನಾದೆ. ಹ್ಮ್. 1 ಅವರ್, ಒಂದು 8 ಗಂಟೆಗೆ 8:15ಗೆ ಟೆಲಿಕಾಸ್ಟ್ ಆಗುತ್ತೆ. ನನ್ನ ಸ್ನೇಹಿತರ ಮುಖಾಂತರ ನನಗೆ ಬರುತ್ತೆ, ಈ ತರ ಬಂದಿದೆ ನಿನ್ ಬಗ್ಗೆ ಸುದ್ದಿ ಅಂತ. ನಾನು ಬಹಳ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ, ಅದಕ್ಕೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದ್ರೆ ನಾನು ಬಹಳ ನೀಟಾಗಿದ್ದೀನಿ. ಹ್ಮ್. ಅವತ್ತೇ ವ್ಯವಹಾರ ಮುಗಿಸ್ಕೊಂಡ್ರು. ಇವತ್ತು ನನಗೇನು ಅವಶ್ಯ ನೆಸಿಟಿ ಇಲ್ಲ ಇದ್ರ ಬಗ್ಗೆ ಮಾಡೋದು. ಹ್ಮ್. ಅವ್ನು ಮಾಡಿದಾನೆ ಅಂದ್ಮೇಲೆ ಅವನ ಬಗ್ಗೆ ನಾನು ಏನು ಆಕ್ಷನ್ ತಗೋ, ನಾನು ಆಕ್ಷನ್ ತಗೋತೀನಿ. ಯಾರು ತಲೆ ಕೆಡಿಸ್ಬೇಡಿ ಅಂತ ನನ್ನ ಸ್ನೇಹಿತರಿಗೆ ನಾನು ಹೇಳ್ಬಿಟ್ಟೆ ನಾನು. ಹ್ಮ್. ಇಷ್ಟ ಆಗಿದ್ದು. ಆಮೇಲೆ ಅವ್ನು ಬಹಳ ನೀಟಾಗಿ ಬೇರೆ ಬೇರೆ ಮಾಧ್ಯಮದಲ್ಲಿ ಹೇಳಿದ್ದಾನೆ ಸರ್. ಏನೇನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಒಂದರಲ್ಲಿ ಹೇಳಿದ್ದಾನೆ, ಸುರೇಶ್ ಅವ್ರ ಹತ್ರ ಅವಾಗ ಲಾಸ್ ಆಯ್ತು, ಅದಕ್ಕೆ ಅವ್ರ ಪ್ರಾಜೆಕ್ಟ್ನ ಅರ್ಧಕ್ಕೆ ಬಿಟ್ಟು ಹೋದ್ರು. ಹ್ಮ್. ಅವನೇ ಹೇಳಿದ್ದಾನೆ. ಇನ್ನೊಂದ್ ಕಡೆ ಹೇಳ್ತಾನೆ, ಇವಾಗ ಅವ್ರ ಹತ್ರ ದುಡ್ಡಿದೆ, ನಾನು ಅವ್ರ ಹತ್ರ ದುಡ್ಡು ಕೇಳ್ತೀನಿ ಅಂತ ಅವನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಹ್ಮ್. ಯಾಕಂದ್ರೆ ಅವ್ನು ಕೊಡೋ ಸ್ಟೇಟ್ಮೆಂಟ್ ಮೇಲೆ ಅವನಿಗೆ ಸ್ಟಿಕಾನ್ ಇಲ್ಲ, ಯಾವ್ದ್ರಲ್ಲೂ ಕೂಡ ಕ್ಲಾರಿಟಿ ಇಲ್ಲ. ಒಂದ್ರಲ್ಲಿ ಏನ್ ಹೇಳ್ತಾನೆ, 1 ಲಕ್ಷ ಕೊಟ್ಟಿದ್ದಾರೆ ಅಂತ ಹೇಳ್ತಾನೆ. ಇನ್ನೊಂದು ಮಾಧ್ಯಮದಲ್ಲಿ ಹೇಳ್ತಾನೆ 2 ಲಕ್ಷ ಕೊಟ್ಟಿದ್ದಾರೆ ಅಂತ ಹೇಳ್ತಾನೆ. ಇನ್ನೊಂದ್ರಲ್ಲಿ 2.5 ಲಕ್ಷ ಕೊಟ್ಟಿದ್ದಾರೆ ಅಂತ ಹೇಳ್ತಾನೆ. ಯಾವ್ದು ಸತ್ಯ, ಯಾವ್ದು ಸುಳ್ಳು? ನಾವು ಕೊಡ್ತಾ ಇರೋಂತ ಒಂದು ಸ್ಟೇಟ್ಮೆಂಟ್ಗೆ ಕರೆಕ್ಟ್ ಆಗಿರ್ಬೇಕು. ಹೌದು. ಅದ್ ಯಾವ್ದು ಕೂಡ ಅವನಲ್ಲಿ ಇಲ್ಲ. ಅಲ್ಲ, ಇವಾಗ ನೀವೇನೇ ಹಣದ ವ್ಯವಹಾರ ಮಾಡಿದ್ರು ಕೂಡ ಅಗ್ರಿಮೆಂಟ್ ಅಲ್ಲಿ ಉಲ್ಲೇಖ ಆಗಿರುತ್ತೆ. ಸರ್, ಆಮೇಲೆ ಇನ್ನೊಂದೇನಂದ್ರೆ, ಈ ತರ ಇದ್ದಾಗ, ಅಗ್ರಿಮೆಂಟ್ ಅಲ್ಲಿ ಇದ್ದಾಗ, ಎಲ್ಲವೂ ಇದ್ದಾಗ ಅವನು ಸಿವಿಲ್ ಸೂಟ್ ಹಾಕೋಬೇಕು ಕೋರ್ಟ್ ಅಲ್ಲಿ, ಇಲ್ಲ ಸ್ಟೇಷನ್ ಕಂಪ್ಲೇಂಟ್ ಮಾಡ್ಬೇಕು, ಮಾಡಿ ಆಮೇಲೆ ಮಾಧ್ಯಮಕ್ಕೆ ಬರ್ಬೇಕು. ಆ ತರದ್ ಯಾವ ಕೆಲಸನೂ ಅವ್ನು ಮಾಡಿಲ್ಲ. ಅಂದ್ರೆ ಲೀಗಲಿ ಯಾವ್ದು ಮಾಡಿಲ್ಲ ಸರ್. ಇಲ್ಲಿವರೆಗೆ ನನ್ನ ಮೇಲೆ ಯಾವುದೇ ತರದ ಅದ್ರ ರಿಲೇಟೆಡ್ ಆಗಿ ಯಾವುದೇ ತರದ ಕೇಸ್ ಇಲ್ಲ ಸರ್. ಅವರು ಯಾವುದೇ ರೀತಿಯಂತ ಕಂಪ್ಲೇಂಟ್ ನ ಫೈಲ್ ಮಾಡಿಲ್ಲ? ಯಾವ್ದು ಫೈಲ್ ಮಾಡಿಲ್ಲ. ಫೈಲ್ ಮಾಡಿದ್ರೆ ಡೈರೆಕ್ಟ್ ಆಗಿ ಪತ್ರಿಕೆ ಹೋಗಿದ್ದು. ಪತ್ರಿಕೆ, ನ್ಯೂಸ್ ಮೀಡಿಯಾಗೆ ಬಂದ್ರು ಸರ್. ಡೈರೆಕ್ಟ್ ಮೀಡಿಯಾಗೆ ಬಂದ್ಬಿಟ್ಟಾರೆ, ಮಾಧ್ಯಮಕ್ಕೆ ಬಂದ್ರು, ಎಲೆಕ್ಟ್ರಿಕಲ್ ಮೀಡಿಯಾಗೆ ಬಂದ್ರು. ಅವರು ಒಂದು ಹೆಸರಾಂತ ಒಂದು ಚಾನಲ್ಗೆ ಬಂದು ಕೂತ್ಕೊಂಡು ಅವರಲ್ಲಿ ಕೊಟ್ರು.
ಓಕೆ. ಈ ಮೀಡಿಯಾದಲ್ಲಿ ನೋಡಿದಾಗ ನಿಮ್ಗೆ ಇವಾಗ ಒಂದಷ್ಟು ಮೀಡಿಯಾಗಳಿಗೆ ಬಂದಿರುತ್ತೆ. ಬಿಕಾಸ್ ಯಾಕಂತಂದ್ರೆ ಗೋಲ್ಡ್ ಸುರೇಶ್ ಅವ್ರು ಅಂದ್ಮೇಲೆ ಇದ್ರು ಇರ್ಬೋದು ಅಂತ ಹೇಳ್ಬಿಟ್ಟು ಅವ್ರು ಸುದ್ದಿ ಮಾಡಿದ್ದಾರೆ ಅಂತಾನೆ ಅನ್ಕೋಣ. ಸೊ ನಿಮ್ಗೆ ಅನ್ಸುತ್ತಾ? ಯಾಕೆಂತಂದ್ರೆ ಒಬ್ಬ ಬಿಗ್ ಬಾಸ್ ಹೋಗಿ ಬಂದ್ಮೇಲೆ ನಿಮ್ದು ಹೆಸರಿಂದ ಕರ್ನಾಟಕದಾದ್ಯಂತ ಗೊತ್ತಿರುತ್ತೆ. ನಿಮ್ ಬಿಸ್ನೆಸ್ ಇದ್ದಾಗ ಒಂದಷ್ಟು ಜನ ಬಿಸ್ನೆಸ್ ಪರ್ಸನ್ ಗೊತ್ತಾಗುತ್ತೆ. ಸೊ ಆಫ್ಟರ್ ಬಿಗ್ ಬಾಸ್ ಎಲ್ರಿಗೂ ಗೊತ್ತಿದೆ. ಹ. ಸೊ ಇದರ ಹಿಂದೆ ಯಾರಾದ್ರೂ ಕೈವಾಡ ಇದೆಯಾ ಅಂತ ಅನ್ಸುತ್ತಾ ಅಂತ? ಸರ್ ಇದೆ ಸರ್ ಕೈವಾಡಗಳು. ಹ್ಮ್. ಯಾರು ಏನು ಅಂತ ಒಂದು ತನಿಖೆ ಮುಖಾಂತರ ಗೊತ್ತಾಗುತ್ತೆ. ಅವ್ರು ಯಾರು, ಏನು, ಏನೇನ್ ಮಾಡ್ತಿದ್ದಾರೆ ಹ್ಮ್. ಅನ್ನೋದೆಲ್ಲವೂ ಕೂಡ ತನಿಖೆ ಮುಖಾಂತರ ಗೊತ್ತಾಗುತ್ತೆ. ಅದ್ರ ಬಗ್ಗೆ ನಾನು ಇವಾಗ ಯಾವ್ದು ಪ್ರತಿಕ್ರಿಯೆ ಕೊಡಲ್ಲ. ಬಟ್ ನನಗೆ ಬಹಳ ವಿಚಿತ್ರ ಅನ್ಸಿದ್ದೇನು ಅಂತಂದ್ರೆ 8 ವರ್ಷ ಆದ್ಮೇಲೆ ಅವನು ಬಂದಿರೋದಿಲ್ಲ, ಹ್ಮ್. ಅದು ಬಹಳ ವಿಚಿತ್ರ ಅನ್ಸಿದ್ ನನಗೆ. ಹ್ಮ್. 8 ವರ್ಷದವರೆಗೆ ಏನ್ ಮಾಡ್ತಿದ್ದ ಈ ವ್ಯಕ್ತಿ? ಹ್ಮ್. ಸರ್ ಒಂದು 2017 ಆಗಿರೋದು 2018ಗೆ ಕೇಸ್ ಹಾಕೋಬೇಕು ಹೌದು. ಇಲ್ವಾ? 1 ವರ್ಷ ಹೋಯ್ತು, ಬೇಡ ಟೈಮ್ ಕೊಟ್ಟ 1 ವರ್ಷ, ಹ್ಮ್. 19ಕ್ಕೆ ಹಾಕೋಬೇಕು. ಮಾಡಿದ್ನ? ಇಲ್ಲ. 2 ವರ್ಷ ಟೈಮ್ ಕೊಟ್ಟ, ಇನ್ನೊಂದು ವರ್ಷ ಟೈಮ್ ತಗೋ ಸುರೇಶ, ನೀನು ಕೊಡುವಂತ ದುಡ್ಡು ಅಂತ ಹ್ಮ್. ಅನ್ಕೊಳ್ಳಿ. 20ಕ್ಕೆ ಹಾಕಿದ್ನ? ಹಾಕ್ಲಿಲ್ಲ. 21ಕ್ಕೂ ಹಾಕ್ಲಿಲ್ಲ ಸರ್. ಹ್ಮ್. 8 ವರ್ಷ ಗ್ಯಾಪ್ ಬಿಟ್ಟು ಇವಾಗ ಬಂದು ಹಾಕುವಂತದ್ ಏನಿದೆ? ನಿಮ್ಗೆ ಅವ್ರ ಕೇಸ್ ಆಗ್ಬೇಕು ಅಂತಂದ್ರೆ ಬಿಗ್ ಬಾಸ್ ಹೋದ ತಕ್ಷಣ ಒಳ್ಳೆ ನೇಮ್ ಅಂಡ್ ಫೇಮ್ ಬಂದಿದೆ. ಅವಾಗ ಬಿಗ್ ಬಾಸ್ ಬಂದ ತಕ್ಷಣನೇ ಹಾಕ್ಬೋದಿತ್ತು. ಹಾಕ್ಬೋದಿತ್ತು. ಮುಗಿದು ಇನ್ನೇನು 1 ವರ್ಷ ಆಗ್ತಾ ಬಂದಿದ್ಯಾ? ಹಾ. ಇವಾಗ ಮಾಡುವಂತದ್ದು ಏನ್ ಅವಶ್ಯಕತೆ ಇದೆ? ಬಹಳ ಇದರಿಂದ ನೀಟಾಗಿ ಗೊತ್ತಾಗುತ್ತೆ. ನನ್ನ ಹೆಸರನ್ನ ಹಾಳು ಮಾಡ್ಬೇಕು, ನನ್ನ ತೇಜೋವಧೆ ಮಾಡ್ಬೇಕು ಅಂತ ನಡೀತಾ ಇರೋದು ಇದೊಂದು ಷಡ್ಯಂತ್ರ. ಅಂದ್ರೆ ಪಕ್ಕಾ ಪ್ಲಾನ್ ಮಾಡ್ಕೊಂಡು ಏನೋ ಬಂದಿದ್ದಂಗಿದೆ. ಸರ್ ಏನೇ ಪ್ಲಾನ್ ಮಾಡ್ಲಿ ಸರ್, ಹ್ಮ್. ತಲೆ ಕೆಡಿಸ್ಕೊಳ್ಳಿ. ಇವ್ರು ಮಾಡೋರು ಅಷ್ಟೇ ಹ್ಮ್. ಮಾಡ್ತಾ ಇರ್ತಾರೆ. ಹ್ಮ್. ನಮ್ ಕೆಲಸ ನಾವು ಮಾಡ್ತಾ ಇರ್ಬೇಕು. ಓಕೆ. ನೆಕ್ಸ್ಟ್ ಏನ್ ನಿಮ್ಮ ಇವಾಗ ಅವ್ರ ಮೇಲೆ ಯಾವ ರೀತಿ ಅಂತ ಕ್ರಮ ತಗೊಳ್ಳೋದಕ್ಕೆ ನೀವು? ಸರ್ ಆಲ್ರೆಡಿ ನಾವೆಲ್ಲ ತಗೊಂಡ್ಬಿಟ್ಟಿದ್ದೀವಿ ಸರ್. ಹ್ಮ್. ನೆನ್ನೆ ಕಂಪ್ಲೇಂಟು ಮಾಡಿದೀವಿ. ಹ್ಮ್. ಇವತ್ತು ಕೋರ್ಟ್ ಅಲ್ಲಿ ಏನ್ ಇದನ್ನ ಮಾಡ್ಬೇಕು ಅದನ್ನು ನಾವು ಫೈಲ್ ಮಾಡ್ಬೇಕು, ಅದನ್ನು ಮಾಡಿದೀವಿ. ಹ್ಮ್. ನನ್ನ ಕಡೆಯಿಂದ ಎಲ್ಲ ಲೀಗಲ್ ಆಗಿ ಎಲ್ಲವೂ ಕ್ಲಿಯರ್ ಆಗಿದೆ ಸರ್. ನಾನೇನು Okay. ತಲೆ ಕೆಡಿಸ್ಕೊಂಡಿಲ್ಲ ಸರ್. ಮುಂದೆ ಹೋಗ್ತಾ ಇರ್ತೀನಿ. ಹೋಗೋ ಹಾದಿಯಲ್ಲಿ ಮುಳ್ಳು ಕಲ್ಲುಗಳು ಬರ್ತಾ ಇರ್ತವೆ, ಅದನ್ನ ದಾಟ್ಕೊಂಡು ಮುಂದೆ ಹೋಗ್ತಾ ಇರ್ಬೇಕು. ಅದನ್ನ ಒಂದ್ರ ಮೇಲೆ ಕೂತ್ಕೊಂಡ್ರೆ ನನ್ನ ಮುಂದಿನ ಕೆರಿಯರ್ ತುಂಬಾ ಇದೆ ಸರ್. ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ಬೇಕು. ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀನಿ. ಇದನ್ನ ಇಲ್ಲಿಗೆ ಬಿಟ್ಬಿಡ್ತೀನಿ ಸರ್. ಇಷ್ಟಕ್ಕೆ ಸ್ಟಾಪ್ ಮಾಡ್ಬಿಡ್ತೀರಾ? ನಾನ್ ತಲೆನೇ ಕೆಡಿಸ್ಕೊಳ್ಳೋದು. ನಾನು ಹೇಳಿದ್ನಲ್ಲ ಸರ್, ಹ್ಮ್. ಅದಕ್ಕೆ ಏನ್ ಮಾಡ್ಬೇಕು, ನಮ್ ಟೀಮ್ ಇದೆ, ಅಡ್ವೊಕೇಟ್ಗಳಿದ್ದಾರೆ, ಲಾಯರ್ಗಳಿದ್ದಾರೆ, ಪಾಪ ಅವರೆಲ್ಲ ನೋಡ್ಕೊಂತಾರೆ. ಅವ್ರು ಹ್ಮ್. ರಾತ್ರಿ ಹಗಲು ನನ್ನ ಸಲುವಾಗಿ ಕೆಲಸ ಮಾಡ್ತಾ ಇದಾರೆ. ಹ್ಮ್. ಅವ್ರು ನೋಡ್ಕೊಂತಾರೆ ಸರ್ ಎಲ್ಲವೂ ಕೂಡ. ನಾನು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳಕ್ ಹೋಗಲ್ಲ ಸರ್. ಅಲ್ಲ, ಈಗ ಆಸ್ ಎ ಪರ್ಸನ್ ಆಗಿ ನಾನು ಕೇಳ್ತಾ ಇದ್ದೀನಿ. ಒಬ್ಬ ವ್ಯಕ್ತಿ ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡಿದ್ರು, ನೀವು ಅವ್ರಿಗೇನೋ ಮಾಡ್ಕೊಟ್ರಿ, ಅದೆಲ್ಲ ಆಗಿಲ್ಲ, ಇಬ್ರಿಗೂ ವರ್ಕೌಟ್ ಆಗಿಲ್ಲ, ವ್ಯವಹಾರದಲ್ಲಿ ಹೊಂದಾಣಿಕೆ ಆಗಿಲ್ಲ. ಸರಿ, ಅದಾದ ನಂತರ ನಿಮ್ ಪಾಡಿಗೆ ನೀವಿದ್ರಿ, ಅವ್ರ ಪಾಡಿಗೆ ಅವ್ರಿದ್ರಿ. ಅದಾದ ನಂತರ ಹಣದ ಒಂದು ಆಸೆಗೋಸ್ಕರ ಒಬ್ಬ ವ್ಯಕ್ತಿಯನ್ನ ತೇಜೋವಧೆ ಮಾಡುವಂತದ್ದು ಒಬ್ಬ ಮನುಷ್ಯನಾಗಿ ಎಷ್ಟು ಕರೆಕ್ಟು ಅಂತ? ಸರ್ ದುಡ್ಡು ಏನೇನೆಲ್ಲ ಮಾಡಿಸುತ್ತೆ ಸರ್. ದುಡ್ಡು ತಂದೆ ಮಕ್ಕಳನ್ನ ಬೇರೆ ಮಾಡಿಸುತ್ತೆ, ಗಂಡ ಹೆಂಡತಿನ ಬೇರೆ ಮಾಡಿಸುತ್ತೆ, ಹ್ಮ್. ಒಂದು ಸಂಸಾರನ ಒಡೆದ್ ಬಿಡುತ್ತೆ ಸರ್ ದುಡ್ಡು. ಹ್ಮ್. ಒಂದು ಫ್ರೆಂಡ್ಶಿಪ್ನೇ ಒಡೆದ್ ಬಿಡುತ್ತೆ ಸರ್ ದುಡ್ಡು. ದುಡ್ಡು ಎಷ್ಟು ಒಳ್ಳೇದು ಅಷ್ಟೇ ಕೆಟ್ಟದ್ದು ಸರ್. ಹ್ಮ್. ದುಡ್ಡು ನಮ್ಗೆ ಎಷ್ಟು ಬೇಕು ಅಷ್ಟೇ ಬೇಕು ಸರ್. ದುಡ್ಡು ಎಷ್ಟೊಂದು ಸ್ನೇಹಿತರನ್ನ, ಎಷ್ಟೊಂದು ಸಂಬಂಧಗಳನ್ನ ಕಳೆದಿದೆ ದುಡ್ಡು. ಹ್ಮ್. ಒಂದೊಂದ್ ಸಲಮಲ್ಲಿ ಆ ದುಡ್ಡು ಎಷ್ಟೋ ಜನ ಸಂಬಂಧಗಳನ್ನ ಕೂಡಿಸಿದೆ, ಹ್ಮ್. ಎಷ್ಟೋ ಸ್ನೇಹಿತರುಗಳನ್ನ ಒಂದು ಮಾಡಿದೆ. ಒಬ್ಬೊಬ್ಬರ ವ್ಯಕ್ತಿತ್ವ ಒಬ್ಬೊಬ್ಬರ ಜೀವನದಲ್ಲಿ ಒಂದೊಂದ್ ತರ ಆಗತ್ತೆ ಸರ್. ಏನೋ ಮೈನುದ್ದೀನ್ಗೆ ಗೊತ್ತಿಲ್ಲ ಯಾರು ಈ ತರ ಒಳ್ಳೆ ಬುದ್ಧಿ ಕೊಟ್ರು ಅಂತ ಅವನಿಗೆ. ಆ ಈ ತರ ಎಲ್ಲ ನನ್ನ ಹೆಸರನ್ನ ಹಾಳು ಮಾಡಿದ್ರೆ ಅವನಿಗೆ ದುಡ್ಡು ಸಿಗುತ್ತೆ ಅಂತ ಅವ್ನು ಅನ್ಕೊಂಡು ಬಂದಿದ್ರೆ ಅದು ಶುದ್ಧ ಸುಳ್ಳು ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.